ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೇ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದಕ್ಷ ಶಾಪ ವರ್ಣನೆ, ದಕ್ಷ ಪ್ರಜಾಪತಿಯ ಜನನ, ಸತೀದೇವಿಯ ಉತ್ಪತ್ತಿ, ರುದ್ರದೇವನ ವಿವಾಹ, ಸತೀದೇವಿಯ ದೇಹತ್ಯಾಗ, ಈಶ್ವರನ ಶಾಪ, ಪುನಃ ದಕ್ಷನ ಜನನ, ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಸಕಲ ದೇವರ್ಷಿಗಳಿಂದಲೂ ದೇವತೆಗಳಿಂದಲೂ
ಒಡಗೂಡಿದ ಪರಮೇಶ್ವರನು ಪ್ರಕಾಶಿಸುತ್ತಿರಲು ಪೂರ್ವದಲ್ಲಿ ದಕ್ಷ ಪ್ರಜಾಪತಿಯು ಋಷ್ಯಾದಿಗಳಿಂದಲೂ ತಪಸ್ವಿಗಳಿಂದಲೂ ಸೇವಿಸಲ್ಪಟ್ಟ ಹಿಮಾಲಯದ ತಪ್ಪಲಾಗಿಯೂ ಶುಭಕರವಾಗಿಯೂ ಇರುವ ಗಂಗಾ ನದಿಯ ತೀರ ಪ್ರದೇಶದಲ್ಲಿ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿದನು. ಅನಂತರದಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ಆ ದಕ್ಷನ ಯಾಗಕ್ಕೆ ಹೋಗಲು ಇಚ್ಛಿಸಿ ಹೊರಡಲು ಸಿದ್ಧರಾದರು. ಆಗ ದೇವತೆಗಳು ಪ್ರಕಾಶಮಾನಗಳಾದ ತಮ್ಮ ವಿಮಾನಗಳಲ್ಲಿ ಸೂರ್ಯನಂತೆ ಹೊಳೆಯುತ್ತಾ ಗಂಗಾದ್ವಾರಕ್ಕೆ ಬಂದು ಸ್ವಾಮಿಯ ಆಜ್ಞೆಯನ್ನು ನಿರೀಕ್ಷಿಸುತ್ತಿದ್ದರು ಎಂದು ವೇದಗಳು ತಿಳಿಸುತ್ತವೆ. ಭೂಲೋಕವೇ ಆದಿಯಾಗಿ ಸಮಸ್ತ ಲೋಕವಾಸಿಗಳಾದ ದೇವತೆಗಳು, ಋಷಿಗಳು, ಗಂಧರ್ವರು, ಅಪ್ಸರ ಸ್ತ್ರೀಯರು ಇವರೇ ಮೊದಲಾದವರು ನಾನಾ ವೃಕ್ಷಗಳಿಂದಲೂ ಲತೆಗಳಿಂದಲೂ ಋಷಿ ಸಂಘಗಳಿಂದಲೂ ಮಹಾತ್ಮರಿಂದಲೂ ಅಲಂಕೃತವಾದ ದಕ್ಷಬ್ರಹ್ಮನ ಯಾಗಶಾಲೆಗೆ ಬಂದು ಧರ್ಮಾತ್ಮನೂ ಪ್ರಜಾಪತಿಯೂ ಆದ ದಕ್ಷನಿಗೆ ನಮಸ್ಕರಿಸಿ ಸೇವಿಸಿದರು. ದ್ವಾದಶಾದಿತ್ಯರು, ಅಷ್ಟವಸುಗಳು, ಏಕಾದಶ ರುದ್ರರು, ಸಾಧ್ಯರು, ಮರುದ್ಗಣಗಳು ಇವರೇ ಮೊದಲಾದವರು ಮಹಾವಿಷ್ಣುವಿನೊಡನೆ ಯಜ್ಞಭಾಗಿಗಳಾಗಲು ಯಾಗಶಾಲೆಗೆ ಬಂದರು. ಸೋಮಪಾಯಿಗಳು, ಆಜ್ಯಪಾಯಿಗಳು, ಧೂಮಪಾಯಿಗಳು, ಹಬೆಯನ್ನು ಪಾನ ಮಾಡುವವರೂ ಆದ ಯೋಗಿಗಳು, ಅಶ್ವಿನಿ ದೇವತೆಗಳು, ಪಿತೃಗಳು ಇವರು ಬ್ರಹ್ಮದೇವನೊಡನೆ ದಕ್ಷಬ್ರಹ್ಮನ ಯಾಗಶಾಲೆಗೆ ಬಂದರು. ಹೀಗೆ ನಿರೂಪಿಸಿರುವ ಚರಾಚರ ಜಗತ್ತಿನಲ್ಲಿರುವ ಜನರು, ಗರ್ಭಜನ್ಯಗಳಾದ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ವೃಕ್ಷ ತದಭಿಮಾನಿಗಳೂ ಕೂಡ ದಕ್ಷನ ಯಾಗವನ್ನು ನೋಡಲು ಬಂದರು. ದೇವತೆಗಳು ಮಂತ್ರಗಳಿಂದ ಕರೆಯಲ್ಪಟ್ಟು ಪತ್ನಿಯರ ಸಂಗಡ ವಿಮಾನರೂಢರಾಗಿ ಅಗ್ನಿಯಂತೆ ಹೊಳೆಯುತ್ತಾ ಯಾಗಕ್ಕಾಗಿ ಬಂದರು. ದಧೀಚಿಯು ಹೀಗೆ ಯಾಗಕ್ಕೆ ಬಂದ ಅವರೆಲ್ಲರನ್ನೂ ನೋಡಿ ಕೋಪಾವಿಷ್ಟನಾಗಿ ಇಂತೆಂದನು: ಅಯೋಗ್ಯರನ್ನು ಪೂಜಿಸುವುದರಿಂದಲೂ ಪೂಜ್ಯರಿಗೆ ಪೂಜೆಯನ್ನು ಮಾಡದಿರುವುದರಿಂದಲೂ ಮಹಾಪಾಪವು ಸಂಭವಿಸುತ್ತದೆ. ಈ ವಿಷಯದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲವೆಂದನು. ವಿಪ್ರೋತ್ತಮನಾದ ದಧೀಚಿಯು ಹೀಗೆ ಹೇಳಿ, ಎಲೈ ದಕ್ಷನೇ, ನೀನು ಎಲ್ಲರನ್ನೂ ಕರೆದು ಪೂಜ್ಯನೂ ಪಶುಪತಿಯೂ ಸ್ವಾಮಿಯೂ ಆದ ಪರಮೇಶ್ವರನನ್ನು ಏತಕ್ಕಾಗಿ ಕರೆಯಲಿಲ್ಲವೆಂದನು. ದಕ್ಷ ಪ್ರಜಾಪತಿಯು ಹೇಳುತ್ತಾನೆ, ಈ ಯಾಗಕ್ಕಾಗಿ ಶೂಲಪಾಣಿಗಳೂ ಜಠಾಧಾರಿಗಳೂ ಆದ ಏಕಾದಶ ರುದ್ರರು ಆಹುತರಾಗಿ ಯಾಗಕ್ಕಾಗಿ ಬಂದಿರುತ್ತಾರೆ. ಇವರಿಗಿಂತಲೂ ಬೇರೆಯಾದ ಮಹಾದೇವನನ್ನು ನಾನು ಕಾಣೆನೆಂದು ದಕ್ಷನು ಹೇಳುತ್ತಾನೆ. ದಧೀಚನು ಹೇಳುತ್ತಾನೆ, ಎಲೆ ದಕ್ಷನೇ, ನೀನು ಎಲ್ಲ ದೇವತೆಗಳನ್ನೂ ಕರೆದಿರುತ್ತೀಯೆ, ಈಶ್ವರನನ್ನು ಮಾತ್ರ ಕರೆಯಲಿಲ್ಲ. ಈಶ್ವರನಿಗಿಂತಲೂ ಉತ್ತಮನಾದವನು ಯಾರೂ ಇಲ್ಲ. ಇಷ್ಟು ಜನಗಳು ಬಂದಿದ್ದರೂ ಈಶ್ವರನು ಇಲ್ಲದೆ ಇರುವುದರಿಂದ ಈ ಯಾಗಮಂಟಪವು ಶೋಭಿಸುವುದಿಲ್ಲ, ಯಾಗವು ಪೂರ್ಣವೂ ಆಗುವುದಿಲ್ಲ ಎಂದನು. ದಕ್ಷ ಪ್ರಜಾಪತಿಯು ಹೇಳುತ್ತಾನೆ, ಎಲೆ ದಧೀಚನೆ, ಈ ಯಾಗದಲ್ಲಿ ವಿದ್ಯುಕ್ತವಾದ ಮಂತ್ರಗಳಿಂದ ಪವಿತ್ರವೂ
ಸಂಪೂರ್ಣವೂ ಆದ ಹವಿಸ್ಸನ್ನು ಸುವರ್ಣ ಪಾತ್ರೆಯಲ್ಲಿ ತುಂಬಿಕೊಂಡು ಸರ್ವೋತ್ತಮನಾದ ಶ್ರೀಮನ್ನಾರಾಯಣನಿಗಾಗಿ ಒಯ್ಯುತ್ತಿದ್ದೇನೆ. ಈ ಯಾಗದಲ್ಲಿ ಪ್ರಭುವಾದ ಆ ಸ್ವಾಮಿಗಿಂತಲೂ ಉತ್ತಮನಾದವನು ಯಾವನಿರುವನು? ಪತಿವ್ರತೆಯೂ ಪರ್ವತ ರಾಜಕುಮಾರಿಯೂ ಆದ ಉಮಾದೇವಿಯು ದೇವತೆಗಳೆಲ್ಲರೂ ಎಲ್ಲಿಗೋ ಹೋಗುತ್ತಿರುವುದನ್ನು ನೋಡಿ ದೇವನಾದ ಪಶುಪತಿಯ ಸಂಗಡ ಇಂತೆಂದಳು. ಉಮಾದೇವಿಯು ಹೇಳುತ್ತಾಳೆ, ಎಲೈ ಸ್ವಾಮಿಯೇ, ಈ ಇಂದ್ರಾದಿ ದೇವತೆಗಳೆಲ್ಲರೂ ಎಲ್ಲಿಗೆ ಹೋಗುತ್ತಾರೆ? ಸರ್ವಜ್ಞನಾದ ನಿನಗೆ ಎಲ್ಲವೂ ತಿಳಿದಿರುತ್ತದೆ. ಈ ವಿಷಯದಲ್ಲಿ ನನಗೆ ಬಹಳ ಸಂದೇಹ ಉಂಟಾಗಿದೆ. ನಿಜವನ್ನು ಹೇಳು ಎಂದಳು. ಮಹಾದೇವನು ಹೇಳುತ್ತಾನೆ, ಎಲವು ಸತಿಯೇ ಕೇಳು. ಮಹಾಭಾಗ್ಯವಂತನೂ ಪ್ರಜಾಪತಿಗಳಲ್ಲಿ ಉತ್ತಮನೂ ಆದ ದಕ್ಷನು ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ಈ ದೇವತೆಗಳೆಲ್ಲರೂ ಅಲ್ಲಿಗೆ ಹೋಗುತ್ತಾರೆ ಎಂದು ಹೇಳಿದನು. ಉಮಾದೇವಿಯು ಹೇಳುತ್ತಾಳೆ, ಸ್ವಾಮಿಯೇ, ತಾವು ಆ ಯಾಗಕ್ಕೆ ಏತಕ್ಕಾಗಿ ಹೋಗುವುದಿಲ್ಲ? ಅಲ್ಲಿಗೆ ಹೋಗಲು ಏನು ಪ್ರತಿಬಂಧಕವಿರುತ್ತದೆ? ಇದನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದಳು. ಮಹೇಶ್ವರನು ಹೇಳುತ್ತಾನೆ, ಎಲವು ಭಾಗ್ಯಶಾಲಿಯಾದ ಪ್ರಿಯಳೇ, ದೇವತೆಗಳೆಲ್ಲರೂ ಕೂಡಿ ಈ ಯಾಗದಲ್ಲಿ ಹವಿರ್ಭಾಗಗಳನ್ನು ಅನುಭವಿಸುತ್ತಾರೆ. ನನಗೆ ಭಾಗವನ್ನು ಕೊಡುವುದಿಲ್ಲ. ಎಲ್ಲವನ್ನೂ ಅವರೇ ಸ್ವೀಕರಿಸುತ್ತಾರೆ. ಇದೆಲ್ಲವೂ ಅವರ ಚೇಷ್ಟೆಯೇ ಆಗಿದೆ ಎಂದನು. ಎಲ್ಲವೂ ಸುಂದರಾಂಗಿಯೇ, ದೇವತೆಗಳೆಲ್ಲರೂ ಯಾವುದೋ ಒಂದು ಯುಕ್ತಿಯನ್ನು ಹುಡುಕಿ ದಕ್ಷನಿಗೆ ಉಪದೇಶ ಮಾಡಿ ಹವಿರ್ಭಾಗಗಳೆಲ್ಲವನ್ನೂ ನನಗೆ ಕೊಡದೆ ತಾವೇ ಸ್ವೀಕರಿಸುತ್ತಾರೆ ಎಂದನು. ಉಮಾದೇವಿಯು ಹೇಳುತ್ತಾಳೆ, ಎಲೈ ಪತಿಯೇ, ತಾವು ಸಮಸ್ತ ದೇವತೆಗಳಿಗಿಂತಲೂ ಗುಣಾಧಿಕರೂ ಜಯಿಸಲಸಾಧ್ಯರೂ ಅಧ್ಯಕ್ಷರೂ ತೇಜೋವಂತರೂ ಕೀರ್ತಿವಂತರೂ ಶ್ರೀಮಂತರೂ ಆಗಿರುತ್ತೀರಿ. ಎಲೈ ಮಹಾನುಭಾವನಾದ ಪ್ರಿಯನೇ, ನಿಮ್ಮ ನಾಮ ನಿರ್ದೇಶ ಪೂರ್ವಕವಾಗಿ ನಿಷೇಧಿಸಿರುವುದು ನನಗೆ ಅತ್ಯಂತ ಭೇದವನ್ನು ಕಂಪವನ್ನು ಉಂಟು ಮಾಡುತ್ತಿದೆ ಎಂದಳು. ಎಲೆ ಸ್ವಾಮಿಯೇ, ನಾನು ಯಾವ ವಿಧವಾದ ತಪಸ್ಸು, ನಿಯಮ, ದಾನ, ವ್ರತ ಇವುಗಳನ್ನು ಮಾಡಿದರೆ ತಮಗೆ ಯಾಗದಲ್ಲಿ ಅರ್ಧ ಭಾಗವು ಅಥವಾ 3ರಲ್ಲಿ 1 ಭಾಗವು ಪ್ರಾಪ್ತವಾಗುವುದು ಎಂದು ಕೇಳಿದಳು. ಹೀಗೆ ಹೇಳಿದಂತಹ ಕಿನ್ನಳಾದ ಪಾರ್ವತಿಯನ್ನು ಕುರಿತು ಅಚಿಂತ್ಯ ಮಹಿಮನೂ ಪೂಜ್ಯನೂ ಆದ ಪರಮೇಶ್ವರನು ಸಂತೋಷಗೊಂಡು, ದೇವೋತ್ತಮಳೂ ಸುಂದರಿಯೂ ಆದ ಎಲವು ಪ್ರಿಯಳೇ, ನೀನು ಹೀಗೆ ಹೇಳಬಹುದೇ? ಇದು ಯುಕ್ತವೇ? ನಾನು ಅಂತಹ ಅಸಮರ್ಥನೆ ಎಂದು ನುಡಿದನು. ಹೇ ವಿಶಾಲಾಕ್ಷಿಯೇ, ನೀನು ಧ್ಯಾನ ಮಾಡಿದರೆ ಸರ್ವವನ್ನು ತಿಳಿಯುವೆಯೆಂದು ಜ್ಞಾನಿಗಳು ಹೇಳುವರು. ಈಗ ದೇವೇಂದ್ರನೇ ಮೊದಲಾದ ಸಮಸ್ತ ಜನರು ಅಜ್ಞಾನದಿಂದ ನನ್ನ ಮಹಿಮೆಗಳನ್ನು ತಿಳಿಯದೆ ಮೂಢರಾಗಿರುವರು. ಸ್ತುತಿ ಪಾಠಕರು ಯಾಗದಲ್ಲಿ ನನ್ನನ್ನು ಹೊಗಳುತ್ತಾರೆ. ಸಾಮಗಳು ರಥಾಂತರದಲ್ಲಿ ನನ್ನನ್ನು ಗಾನ ಮಾಡುತ್ತವೆ. ಬ್ರಾಹ್ಮಣರು ನನ್ನನ್ನು ಹೊಗಳುತ್ತಾರೆ. ಅಧ್ವರ್ಯುಗಳು ಹವಿಸ್ಸನ್ನು
ನನಗೆ ಕೊಡುತ್ತಾರೆ ಎಂದು ಹೇಳಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.